Right. So, good evening, everyone. Right. So, we'll start with the competitive, that is for KCET, JEE Mains. So, first ಕಾನ್ಸೆಪ್ಟ್ ಕಂಟಿನ್ಯೂಟಿ ಇದನ್ನೇ ನಾವೇನ್ ಮಾಡ್ತಾ ಹೋಗೋಣ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಕಂಟಿನ್ಯೂಟಿ ಅಂದ್ರೆ ಏನು ಅಂತ ಹೇಳಿ. ಸೊ ಎಲ್ಲ ಇನ್ ಡೀಟೇಲ್ ಆಗಿ ನಾವೇನ್ ಮಾಡ್ತಾ ಹೋಗಿದ್ವಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ, ಹೌದಲ್ವಾ? ಹಾಗಾದ್ರೆ ಫಸ್ಟ್ ನಾವೇನ್ ನೋಡೋಣ ಈ ಚಾಪ್ಟರ್ ಇಂದ ವೇಟೇಜ್ ಏನ್ ಬರಬಹುದು ಫಾರ್ KCET ನಾವು 2014 ಇಂದ 2023 ವರೆಗೆ ಅನಲೈಸ್ ಮಾಡ್ತಾ ಹೋದ್ರೆ ಸೊ ನೋಡಿ ನಮಗೆ ಸೊ ಎಲ್ಲಪ್ಪ ಅಂದ್ರೆ ಸೊ 2000 ನೋಡಿ ಈಗ 2003 ಅಲ್ಲಿ ಎಲ್ಲಿದೆ ಇಲ್ಲಿದೆ 2003 ಅಲ್ಲಿ. ಸೊ 2003 ಅಲ್ಲಿ ನಮಗೆ 2014 ಅಲ್ಲಿ ಎಷ್ಟು ಕ್ವಶನ್ ಬಂದಿದ್ವೆ 6 ಕ್ವಶನ್ಸ್ ಬಂದಿದ್ವೆ ಅಂತಲ್ವಾ ಎರಡು ಚಾಪ್ಟರ್ ಇಂದ ಸೇರಿ. ಅಗೇನ್ 2015 ಇಂದ ಕೂಡ 2015 ಇಂದ ನಮಗೆ ಏನ್ ಬಂದಿದೆ 7 ಬಂದಿದ್ದಾವೆ ಕ್ವಶನ್ಸ್. ಅಗೇನ್ 2016 ಇಂದ ಎಷ್ಟು ಬಂದಿದ್ದಾವೆ 6 ಕ್ವಶನ್ಸ್ ಬಂದಿದ್ದಾವೆ. 2017 ಇಂದ 5 ಕ್ವಶನ್ಸ್ ಅರೌಂಡ್ ಏನಲ್ಲಪ್ಪ ಅಂದ್ರೆಗಿನ ಆವರೇಜ್ ವಿಲ್ ಗೆಟ್ 5 ಆರ್ 6 ಕ್ವಶನ್ಸ್. ನಾವು ಈ ಚಾಪ್ಟರ್ ಇಂದ ನಾವೇನ್ ಮಾಡಬಹುದು 5 ಆರ್ 6 ಮ್ಯಾಕ್ಸಿಮಮ್ ಏನ್ ಬಂದಿದ್ದಾವೆ 7 ಕ್ವಶನ್ಸ್ ನಮ್ಮ KCET ಗೆ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಗೊತ್ತಿದೆ ಅಲ್ವಾ? ಸೊ ನಾವು ಅದೇ ರೀತಿಯಾಗಿ ನಮಗೆ JEE ಗೆ ಎಷ್ಟು ಬರಬಹುದು JEE ಗೆ ಸೊ ದೇ ಮೇ ಆಸ್ಕ್ ಎಷ್ಟು ಬರಬಹುದಪ್ಪ ಅಂದ್ರೆ 3 ಕ್ವಶನ್ಸ್ ಅಂದ್ರೆ ಬರಬಹುದು, ಗೊತ್ತಲ್ವಾ? ಸೊ 3 JEE ಮೀನ್ಸ್ ಎಷ್ಟು ಕ್ವಶನ್ಸ್ ಬರ್ತವೆ 3 ಕ್ವಶನ್ಸ್ ಬರ್ತವೆ. ಸೊ ಆಸ್ ಫಾರ್ KCET ಗೆ ನಾವು KCET ಕನ್ಸಿಡರ್ ಮಾಡ್ಕೊಂಡ್ರೆ ಈ ಚಾಪ್ಟರ್ ಇಂದ ನಮಗೆ ಎಷ್ಟು ಕ್ವಶನ್ಸ್ ಬರ್ತಾವಪ್ಪ ಅಂತಂದ್ರೆ 7 ಕ್ವಶನ್ಸ್ ಬರ್ತವೆ. ಹಾಗಾದ್ರೆ ಸೊ ನಾವು KCET ಗೆ ಏನ್ ಸಿಲೆಬಸ್ ಇದರಲ್ಲಿ ಏನೇನ್ ಕಾನ್ಸೆಪ್ಟ್ ಓದ್ಕೋಬೇಕು ನಮ್ಮ KCET ಗೆ ನಮ್ಮ NCERT ಸಿಲೆಬಸ್ ಏನಿದೆಯೋ ಏನೇನ್ ನೋಡ್ಕೊಂತ ಹೋಗ್ಬೇಕು. ಸೊ JEE ಮೀನ್ಸ್ ನಾವೇನ್ ನೋಡ್ಕೋಬೇಕು ಸೊ ಫಸ್ಟ್ ಕಂಟಿನ್ಯೂಟಿ ನೋಡ್ಕೊಂತ ಹೋಗ್ತೀವಿ, ಹೌದಲ್ವಾ? ನೆಕ್ಸ್ಟ್ ಆಮೇಲೆ ಏನಿದೆ ಸೊ ಆಮೇಲೆ ಸಮ್ ಸ್ಟ್ಯಾಂಡರ್ಡ್ ಡಿಫ್ರೆನ್ಶಿಯೇಷನ್ಸ್ ನಾವು ನೋಡ್ತಾ ಹೋದ್ವಿ, ಹೌದಲ್ವಾ? ಫಸ್ಟ್ ನಾವೇನ್ ಮಾಡಿದ್ವಿ ಕಂಪೋಸಿಟ್ ಫಂಕ್ಷನ್ಸ್ ಹೇಗೆ ಡೆರಿವೇಟಿವ್ ನ ಫೈಂಡ್ ಮಾಡ್ಕೊಂಡಿವಿ ಅದು ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ತೀವಿ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಗೆ ಡಿಫ್ರೆನ್ಶಿಯೇಷನ್ ನೋಡಿದ್ವಿ, ಆ ಕಾನ್ಸೆಪ್ಟ್ ಓದ್ಕೋಬೇಕು. ನೆಕ್ಸ್ಟ್ ಲಾಗರಿಥಮಿಕ್ ಡಿಫ್ರೆನ್ಶಿಯೇಷನ್ ಕೂಡ ಓದ್ಕೋಬೇಕು, ಓಕೆನಾ? ನೆಕ್ಸ್ಟ್ ಏನಿದೆ ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಫಂಕ್ಷನ್ಸ್ ಗಳು ನಾವೇನ್ ಮಾಡ್ತಾ ಹೋಗ್ಬೇಕು ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ನಾವು JEE ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ನಮಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಇನ್ಫೈನೈಟ್ ಸೀರೀಸ್ ಅಂತ ಬರ್ತಾ ಹೋಗ್ತವೆ, ಅದನ್ನ ನಾವು ಸೊ ಕಲಿತಾ ಹೋಗ್ಬೇಕು. ನೆಕ್ಸ್ಟ್ ಏನಿದೆ ಸಕ್ಸೆಸಿವ್ ಡಿಫ್ರೆನ್ಶಿಯೇಷನ್, ದಟ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಥರ್ಡ್ ಆರ್ಡರ್ ಡೆರಿವೇಟಿವ್ ಸ್ವಲ್ಪ ಹೈಯರ್ ಆರ್ಡರ್ ಡೆರಿವೇಟಿವ್ ನಾವೇನ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಫೈಂಡ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಫಾರ್ JEE. ತಾನೆ? ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೇವೆ ಡಿಟರ್ಮಿನೆಂಟ್ ಚಾಪ್ಟರ್ ಅಂತ ಬರುತ್ತೆ ನೋಡಿ. ಡಿಟರ್ಮಿನೆಂಟ್ ಅಲ್ಲೂ ನಾವೇನ್ ಮಾಡ್ಬೇಕು ಇಲ್ಲಿ ಡಿಫ್ರೆನ್ಶಿಯೇಷನ್ ಬರ್ತಾ ಹೋಗುತ್ತೆ. ಸೊ ಡಿಫ್ರೆನ್ಶಿಯೇಷನ್ ಆನ್ ಡಿಟರ್ಮಿನೆಂಟ್ಸ್ ಅಂತ ಕಾನ್ಸೆಪ್ಟ್ ಒಂದು ಬರ್ತದೆ ಸೊ ಯಾವ್ದಕ್ಕೆ JEE ಗೆ. ಸೊ ಲಾಸ್ಟ್ ಫೈನಲಿ ಸೊ ರೋಲ್ಸ್ ಥಿಯರಮ್ ಮತ್ತೆ ಮೀನ್ ವ್ಯಾಲ್ಯೂ ಥಿಯರಮ್. ಸೊ ಈ ರೋಲ್ಸ್ ಥಿಯರಮ್ ಮೀನ್ ವ್ಯಾಲ್ಯೂ ಥಿಯರಮ್ ನಮ್ಮ KCET ಗೆ ರಿಡ್ಯೂಸ್ಡ್ ಸಿಲೆಬಸ್ ಆಗಿದೆ, ಗೊತ್ತಿದೆ ಅಲ್ವಾ? ಈಗ ನೆಕ್ಸ್ಟ್ ಸೊ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್. ನಾನು ನಿಮಗೆ ಕಾನ್ಸೆಪ್ಟ್ ಅನ್ನು ಹೇಳಿಕೊಟ್ಟಿದ್ದೀನಿ. ಸೊ ಏನಪ್ಪಾ ಫಸ್ಟ್ ಕಂಟಿನ್ಯೂಟಿ ಅಂದ್ರೆ ಏನು, ಹೌದಲ್ವಾ? ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಕಂಟಿನ್ಯೂಟಿ ಮೀನ್ಸ್ ಸೊ ಏನಾಗಿರ್ತದೆ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಬೇಕು. ನೋಡಿ ಡೆಫಿನೇಷನ್ ಹೇಳ್ತದೆ ಎ ಫಂಕ್ಷನ್ f is said to be a continuous at x is equals to a if and only if ಏನ್ ಎಕ್ಸಿಸ್ಟ್ ಆಗಬೇಕು ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಹೌದಲ್ವಾ? ಏನ್ ಎಕ್ಸಿಸ್ಟ್ ಆಗಬೇಕು ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ಏನ್ ಎಕ್ಸಿಸ್ಟ್ ಆಗ್ಬೇಕು ನಮಗೆ ಫಂಕ್ಷನ್ ವ್ಯಾಲ್ಯೂ ಕೂಡ ಎಕ್ಸಿಸ್ಟ್ ಆಗ್ಬೇಕು, ಹೌದಲ್ವಾ? ನೆಕ್ಸ್ಟ್ ನಮಗೆ ಏನ್ ಎಕ್ಸಿಸ್ಟ್ ಆಗ್ಬೇಕು ಫಂಕ್ಷನ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತದೆ, ರೈಟ್? ಫಂಕ್ಷನ್ ವ್ಯಾಲ್ಯೂ ಇದೆ, ಫಂಕ್ಷನ್ ವ್ಯಾಲ್ಯೂ ಏನಿದೆ ಎಫ್ ಆಫ್ ಎ ಎಕ್ಸಿಸ್ಟ್. ನೆಕ್ಸ್ಟ್ ಏನಾಗಬೇಕು ಇವೆರಡು ಈಕ್ವಲ್ ಆಗಬೇಕು ಅಂದ್ರೆ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಆಗಬೇಕು ಫಂಕ್ಷನ್ ವ್ಯಾಲ್ಯೂ ಆಗಬೇಕು. ಆರ್ ದಟ್ ಇಸ್ ಈಕ್ವಲ್ ಆಗಬೇಕು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಬೇಕು. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಅ ಕಂಟಿನ್ಯೂಟಿ, ಅಲ್ವಾ? ಒಂದು ಫಂಕ್ಷನ್ ಒಂದು ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಆಗ್ಬೇಕಂದ್ರೆ ಏನಾಗಿರ್ಬೇಕು ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಗಬೇಕು ಫಂಕ್ಷನಲ್ ವ್ಯಾಲ್ಯೂ ಆಗಿರಬೇಕು, ಓಕೆನಾ? ಅವಾಗ ನಾವೆಂತ ಕರಿತೀವಿ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಕರಿತೀವಿ ಎ ಅಂತೇಳಿ ಹೇಳ್ತಾ ಹೋಗ್ತೀವಿ, ಓಕೆನಾ? ಹಾಗಾದ್ರೆ ನಾವು ಒಂದು ಪಾಯಿಂಟ್ ಅಲ್ಲಿ ನಾವು ಕಂಟಿನ್ಯೂಟಿ ಚೆಕ್ ಮಾಡೋದು ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಕಂಟಿನ್ಯೂಟಿ ಆನ್ ದಿ ಇಂಟರ್ವಲ್ಸ್.
ನಮಗೆ ಇಂಟರ್ವಲ್ಸ್ ಏನಿದಾವೆ, ಓಪನ್ ಇಂಟರ್ವಲ್ ಇದೆ, ಕ್ಲೋಸ್ಡ್ ಇಂಟರ್ವಲ್ ಇದೆ. ಹಾಗಾದ್ರೆ ಓಪನ್ ಇಂಟರ್ವಲ್ ಅಲ್ಲಿ ನಾವು ಕಂಟಿನ್ಯೂಟಿನ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಎ ಫಂಕ್ಷನ್, ಸೊ ಏನಿದೆ, ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ said to be continuous on an open interval a comma b if and only if continuous at every point ಆನ್ ದ ಇಂಟರ್ವಲ್ ಎ ಕಮ ಬಿ. ಹೌದಲ್ವಾ, ನಮಗೆ ಓಪನ್ ಇಂಟರ್ವಲ್ ಅಂದ್ರೆ ಗೊತ್ತಿದೆ ಏನಂತ ಹೇಳಿ, ಇಟ್ ಇಸ್ ಎ ಕಲೆಕ್ಷನ್ ಆಫ್ ನಂಬರ್ಸ್ ಬಿಟ್ವೀನ್ ಎ ಅಂಡ್ ಬಿ, ಬಟ್ ಎ ಅಂಡ್ ಬಿ ಏನಾಗಿರಲ್ಲ, ಇನ್ಕ್ಲೂಡ್ ಆಗಿರಲ್ಲ. ಹಾಗಾದ್ರೆ ಆ ಇಂಟೀರಿಯರ್ ಪಾಯಿಂಟ್ಸ್ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರುವಂತ ಫಂಕ್ಷನ್ ಏನಾಗಬೇಕು, ಕಂಟಿನ್ಯೂಸ್ ಆಗ್ಬೇಕು ಅಲ್ವಾ. ಅದೇ ರೀತಿಯಾಗಿ ಕ್ಲೋಸ್ಡ್ ಇಂಟರ್ವಲ್ ತಗೊಳ್ಳೋಣ. ಸೊ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಏನಂತ ನಮಗೆ ಗೊತ್ತಿದೆ, ಇಟ್ ಇಸ್ ಎ ಕಲೆಕ್ಷನ್ ಆಫ್ ನಂಬರ್ಸ್ ಬಿಟ್ವೀನ್ ಎಲ್ಲಿಂದಲ್ಲಿಗೆ ಎ ಅಂಡ್ ಬಿ. ಹೌದಲ್ವಾ, ಹಾಗಾದ್ರೆ ಅಂಡ್ ಆಲ್ಸೋ ಇನ್ಕ್ಲೂಡ್ಸ್ ದ ಎಂಡ್ ಪಾಯಿಂಟ್ ಎ ಮತ್ತೆ ಬಿ ಅಲ್ಲಿ. ಅಂದ್ರೆ ನಾವೇನ್ ಮಾಡ್ಬೇಕು, ಇಫ್ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಇಂಟರ್ವಲ್ ಏನಾಗಬೇಕು, ಎ ಕಮ ಬಿ. ಮೋರ್ ಓವರ್ ಇಲ್ಲಿ ನೋಡಿ, ಎ ಪಾಯಿಂಟ್ ಎ ಅಲ್ಲಿ ಕೂಡ ಏನಾಗಬೇಕಿದು ಕಂಟಿನ್ಯೂಸ್ ಆಗ್ಬೇಕು, ಪಾಯಿಂಟ್ ಬಿ ಅಲ್ಲಿ ಕೂಡ ಏನಾಗಬೇಕಿದು ಕಂಟಿನ್ಯೂಸ್ ಆಗ್ಬೇಕು. ಮತ್ತೆ ಈ ಪಾಯಿಂಟ್ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಏನಾಗಬೇಕು, ಇನ್ ಬಿಟ್ವೀನ್ ಎ ಅಂಡ್ ಬಿ ಕೂಡ ಏನಾಗಬೇಕಿದು ಕಂಟಿನ್ಯೂಸ್ ಆಗ್ಬೇಕು. ಕಂಟಿನ್ಯೂಸ್ ಆದ್ರೆ ಮಾತ್ರನೇ ಸೊ ನಾವೆಂತ ಕರಿತೀವಿ, ಇಟ್ ಈಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ ಅಂತೇಳಿ ನಾವೇನ್ ಮಾಡಬಹುದು, ಕನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್, ಸೊ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಕೆಲವೊಂದು ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ said to be continuous if it is a continuous at every point of its ಡೊಮೈನ್ ಅಂತ ಹೇಳ್ತಾ ಇದ್ವಿ. ಒಂದು ಫಂಕ್ಷನ್ ಏನಾದ್ರೂ ಕಂಟಿನ್ಯೂಸ್ ಆಗ್ಬೇಕು ಅಂತ ಹೇಳ್ತಿದ್ರೆ ಏನಾಗಿರ್ಬೇಕು, ಆ ಕೊಟ್ಟಿರುವಂತಹ ಡೊಮೈನ್ ಅಲ್ಲಿ, ಆ ಡೊಮೈನ್ ಇರುವಂತಹ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಅದೇನಾಗ್ತಾ ಇರಬೇಕು, ಕಂಟಿನ್ಯೂಸ್ ಆಗ್ತಾ ಇರಬೇಕು. ಗೊತ್ತಾಗ್ತಿದೆ ಅಲ್ವಾ. ಸೊ ನಾವು ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ತಾ ಹೋಗಬಹುದು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಕಾನ್ಸೆಪ್ಟ್ ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ ಬರ್ತದೆ. ಎವ್ರಿವೇರ್ ಕಂಟಿನ್ಯೂಸ್, ಎವ್ರಿವೇರ್ ಅಂತ ಇದೆ ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಅದೇನಾಗಿರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ಅಂತಹ ಫಂಕ್ಷನ್ ನಾವ್ ಅಂತ ಕರಿತೀವಿ, ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಡೆಫಿನಿಷನ್ ಏನಿರುತ್ತೆ, ಸೊ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ said to be everywhere continuous function if it's ಕಂಟಿನ್ಯೂಸ್ ಆನ್ ಎಂಟೈರ್ ರಿಯಲ್ ಲೈನ್. ಎಂಟೈರ್ ರಿಯಲ್ ಲೈನ್ ಅಲ್ಲಿ ಅದೇನಾಗಿರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ದಟ್ ಈಸ್ ಮೈನಸ್ ಇನ್ಫಿನಿಟಿ ಟು ಎಲ್ಲಿ ಹೋಗಿರ್ಬೇಕು, ಪ್ಲಸ್ ಇನ್ಫಿನಿಟಿ ಆಗಿರ್ಬೇಕು. ಹಾಗಾದ್ರೆ ವಿಲ್ ಸಿ ದ ಸಮ್ ಆಫ್ ದ ಎಕ್ಸಾಂಪಲ್ಸ್. ಸೊ ಎ ಕಾನ್ಸ್ಟೆಂಟ್ ಫಂಕ್ಷನ್, ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್. ನಮಗೆ ಗೊತ್ತಿದೆ ಕಾನ್ಸ್ಟೆಂಟ್ ಫಂಕ್ಷನ್ ಏನಾಗಿರುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಸಿ ಆಗಿರುತ್ತೆ. ಹೌದಲ್ವಾ. ಸೊ ಕಂಟಿನ್ಯೂಸ್ ಫಂಕ್ಷನ್ ಅದು ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಪೊಲಿನಾಮಿಯಲ್ ಫಂಕ್ಷನ್ಸ್, ನಮಗೆಲ್ಲರಿಗೂ ಗೊತ್ತಿದೆ ಪೊಲಿನಾಮಿಯಲ್ ಫಂಕ್ಷನ್ಸ್ ಹೇಗಿರ್ತದೆ ಅಂತೇಳಿ. ಸೊ ಆ ಪೊಲಿನಾಮಿಯಲ್ ಫಂಕ್ಷನ್ಸ್ ಕೂಡ ಏನಾಗುತ್ತೆ, ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರ್ತದೆ. ನೆಕ್ಸ್ಟ್ ಐಡೆಂಟಿಟಿ ಫಂಕ್ಷನ್ ಕೂಡ ಏನಾಗುತ್ತೆ, ಎವ್ರಿವೇರ್ ಕಂಟಿನ್ಯೂಸ್. ಐಡೆಂಟಿಟಿ ಅಂದ್ರೆ ನಾವು ಇನ್ಪುಟ್ ಏನಾಗ ಕೊಡ್ತಾ ಇದ್ರು ಔಟ್ಪುಟ್ ಏನ್ ಬರ್ತಾ ಹೋಗ್ಬೇಕು, ಸೇಮ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ನಮ್ಗೆ ಗೊತ್ತಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಪವರ್ ಎಕ್ಸ್. ಸೊ ಅದನ್ನ ಅಂತ ಕರಿತೀವಿ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸೊ ಮಾಡ್ಯುಲಸ್ ಫಂಕ್ಷನ್ ಕೂಡ ಏನಾಗುತ್ತೆ, ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರ್ತದೆ. ಗೊತ್ತಲ್ವಾ. ಸೊ ಎವ್ರಿವೇರ್ ಕಂಟಿನ್ಯೂಸ್ ಮೀನ್ಸ್ ಸೊ ಎಲ್ಲಾ ರಿಯಲ್ ನಂಬರ್ಸ್ ಡೊಮೈನ್ ಏನಾಗಿರ್ತದೆ, ರಿಯಲ್ ನಂಬರ್ ಅಂತ ಅನ್ಕೊಳ್ಳೋಣ. ಹೌದಲ್ವಾ. ಸೊ ರಿಯಲ್ ನಂಬರ್ಸ್ ಮೇಲೆ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಏನಾಗ್ತಾ ಇರ್ಬೇಕು, ಕಂಟಿನ್ಯೂಸ್ ಆಗ್ತಾ ಇರ್ಬೇಕು. ಹಂಗಿದ್ರೆ ಮಾತ್ರ ನಾವೇನ್ ಕರಿತೀವಿ, ಕಂಟಿನ್ಯೂಸ್ ಎವ್ರಿವೇರ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ನಮಗೆ ಗೊತ್ತಿದೆ ಕಂಟಿನ್ಯೂಟಿಗೆ ಕಂಟಿನ್ಯೂಸ್ ಆಗದೆ ಇದ್ರೆ ನಾವೇನಂತ ಕರಿತಾ ಹೋಗ್ತೀವಿ, ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹೌದಲ್ವಾ. ಸೊ ಹಾಗಾದ್ರೆ ಡಿಸ್ಕಂಟಿನ್ಯೂಟಿ ಹೆಂಗಿರ್ತದೆ, ಸೊ ಎ ಫಂಕ್ಷನ್ ವಿಚ್ ಇಸ್ ನಾಟ್ ಎ ಕಂಟಿನ್ಯೂಸ್, ದಟ್ ಮೀನ್ಸ್ ಲಿಮಿಟ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ಆಗಿರಬಹುದು, ಅಥವಾ ಲಿಮಿಟ್ ಎಕ್ಸಿಸ್ಟ್ ಆಗಿ ಲಿಮಿಟ್ ಈಕ್ವಲ್ ಆಗದೇನೆ ಇರಬಹುದು. ಅಂತ ಸಿಚುವೇಶನ್ ದಲ್ಲಿ ಸೊ ಆ ಪಾಯಿಂಟ್ ಅಲ್ಲಿ ಆ ಫಂಕ್ಷನ್ ಏನಾಗ್ತಾ ಇರಲ್ಲ, ಕಂಟಿನ್ಯೂಸ್ ಆಗ್ತಾ ಇರಲ್ಲ. ಅದನ್ನ ನಾವೇಂತ ಕರಿತೀವಿ, ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಹೋಗೋಣ ಏನಿದೆ, ಡಿಸ್ಕಂಟಿನ್ಯೂಸ್ ಅಂದ್ರೆ ಏನು, ಈ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ, ದೆನ್ ಇಟ್ ಈಸ್ said to be ಅಂತ ಕರಿತೀವಿ, ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಸೊ ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಸ್ ನಾವ್ ಹೇಳ್ಬಹುದು ಏನಾಗಿರ್ಬೇಕು, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿರ್ಬೋದು, ಬೋತ್ ಡಸ್ ನಾಟ್ ಕೂಡ ಏನಾಗಬಹುದು, ಎಕ್ಸಿಸ್ಟ್ ಆಗದೇನೆ ಇರಬಹುದು. ಹೌದಲ್ವಾ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದ್ರೂ ಎಕ್ಸಿಸ್ಟ್ ಆಗದೇನೆ ಇರಬಹುದು, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗದೇನೆ ಇರಬಹುದು, ಅಥವಾ ಎರಡು ಎಕ್ಸಿಸ್ಟ್ ಆಗ್ದೇನೆ ಇದ್ರೆ ಅವಾಗ ಕೂಡ ಏನಾಗುತ್ತೆ, ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಆಗತ್ತೆ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿ ಅವೆರಡು ನಾಟ್ ಈಕ್ವಲ್ ಆಯ್ತುಪ್ಪ ಅಂದ್ರಿಗಿನ ಅವಾಗ ಕೂಡ ಏನಾಗುತ್ತೆ, ಇಟ್ ಇಸ್ ಆಲ್ಸೋ ಕಾಲ್ಡ್ ಡಿಸ್ಕಂಟಿನ್ಯೂಸ್ ಅಂತೇಳಿ ಹೇಳಬಹುದು.
ಗೊತ್ತಿದೆ ಅಲ್ವಾ? ಸೊ ಇಲ್ಲಿ ನೋಡಬಹುದು ಏನಿದೆ. ಸೊ ಪಾಯಿಂಟ್ a function f of x said to be discontinuous. ಸೊ ಮೂರನೇ ಪಾಯಿಂಟ್ ಏನಾಗಿರ್ತದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿ ಅವೆರಡು ಈಕ್ವಲ್ ಆಗಿ ಸೊ ಫಂಕ್ಷನ್ಗೆ ಈಕ್ವಲ್ ಆಗದೆ ಇದ್ರೆ ಎಲ್ಲಿದೆ, ಸೊ ಇಲ್ಲಿ ಫಂಕ್ಷನ್ಗೆ ಈಕ್ವಲ್ ಆಗದೆ ಇದ್ರೆ ಸೊ ಅವಾಗ ನಾವೆಂತ ಕರಿತೀವಿ, ಡಿಸ್ಕಂಟಿನ್ಯೂಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಮೆಥಡ್ ಟು ಎಕ್ಸಾಮೈನ್ ದ ಕಂಟಿನ್ಯೂಟಿ. ನಾವು ಕಂಟಿನ್ಯೂಟಿನ ಹೆಂಗೆ ಎಕ್ಸಾಮೈನ್ ಮಾಡ್ಕೋಬೇಕು, ನಾವು ಕೆಲವೊಂದು ಪ್ರಾಬ್ಲಮ್ಸ್ ನೋಡ್ತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ, ಹಂಗಾದ್ರೂ ಪ್ರೂವ್ ಮಾಡ್ಕೋಬಹುದು. ಅಥವಾ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ತಗೊಂಡಾದ್ರೂ ಪ್ರೂವ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಇನ್ ಕೇಸ್ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇನ್ಈಕ್ವಾಲಿಟಿ ಕೊಡದೇನೆ ಈ ರೀತಿಯಾಗಿ ಈಕ್ವಾಲಿಟಿ ನಾಟ್ ಈಕ್ವಲ್ ಅಥವಾ ಈಕ್ವಾಲಿಟಿ ಕೊಟ್ರೆ ಸೊ ಜಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ಅಂತ ತಗೊಂಡು ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರೂವ್ ಮಾಡ್ತಾ ಹೋಗ್ಬೇಕು. ಅಲ್ವಾ? ಸೊ ಡೈರೆಕ್ಟ್ಲಿ ನಾವೇನ್ ಮಾಡ್ಬೇಕು, ಲಿಮಿಟ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ಫಂಕ್ಷನ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಈಕ್ವಲ್ ಆಯ್ತು ಕಂಟಿನ್ಯೂಸ್, ಈಕ್ವಲ್ ಆಗ್ಲಿಲ್ಲ ಡಿಸ್ಕಂಟಿನ್ಯೂಸ್ ಅಂತೇಳಿ ನಾವೇನ್ ಮಾಡ್ಬೋದು, ಕನ್ಕ್ಲೂಡ್ ಮಾಡಬಹುದು. ಗೊತ್ತಿದೆ ಅಲ್ವಾ? ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಮೆಥಡ್, ನಮಗೆ ಇನ್ಈಕ್ವಾಲಿಟೀಸ್ ಕೊಟ್ಟಾಗ ಯಾವುದೋ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ರೀತಿಯಾಗಿ ಇನ್ಈಕ್ವಾಲಿಟೀಸ್ ಅಲ್ಲಿ ಡಿಫೈನ್ ಮಾಡಿದ್ರೆ, ಸೊ ಇನ್ಈಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದಾಗ ಸೊ ವಿಲ್ ಗೋ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಫಂಕ್ಷನ್ ವ್ಯಾಲ್ಯೂ, ಈ ಮೂರು ಎಕ್ಸಿಸ್ಟ್ ಆಗಿ ಏನಾಗಬೇಕು, ಈಕ್ವಲ್ ಆಗಬೇಕು. ಅವಾಗ ನಾವೆಂತ ಕರಿತೀವಿ, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಅಂತ ಹೇಳ್ತೀವಿ. ಗೊತ್ತಿದೆ ಅಲ್ವಾ? ಸೊ ಹಾಗಾದ್ರೆ ಸಮ್ ಶಾರ್ಟ್ ಕಟ್ ಮೆಥಡ್ ನೋಡ್ತಾ ಹೋಗೋಣ. ಸೊ ಈಗ ಎಫ್ ಮತ್ತೆ ಜಿ ಎರಡು ಫಂಕ್ಷನ್ಗಳು ಟೂ ರಿಯಲ್ ಫಂಕ್ಷನ್ಸ್ ಕಂಟಿನ್ಯೂಸ್ ಅಟ್ ಎ ರಿಯಲ್ ನಂಬರ್ ಸಿ ಆಗಿರ್ತದೆ. ಒಂದು ಪಾಯಿಂಟ್ ಅಲ್ಲಿ ಎಫ್ ಫಂಕ್ಷನ್ ಕೂಡ ಕಂಟಿನ್ಯೂಸ್ ಆಗಿರುತ್ತೆ, ಜಿ ಫಂಕ್ಷನ್ ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಆಗ ಸೊ ಸಮ್ ಏನಿದೆ, ಸಮ್ ಆಫ್ ಟೂ ಫಂಕ್ಷನ್ಸ್ ಇಸ್ ಆಲ್ಸೋ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ಅಗೇನ್ ದೇರ್ ಡಿಫರೆನ್ಸ್ ಕೂಡ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ನೆಕ್ಸ್ಟ್ ಸೊ ಅವುಗಳ ಪ್ರಾಡಕ್ಟ್ ಕೂಡ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ಅಗೇನ್ ಅವುಗಳ ಡಿವಿಷನ್ ಕೂಡ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ಗೊತ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ನೋಡಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಸ್ ಆಲ್ವೇಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿರ್ತವೆ. ಕಾಸ್ ಎಕ್ಸ್ ಸೈನ್ ಎಕ್ಸ್ ಆರ್ ಎವ್ರಿವೇರ್ ಕಂಟಿನ್ಯೂಸ್ ಫಂಕ್ಷನ್ಸ್. ಗೊತ್ತಿದೆ ಅಲ್ವಾ? ನೆಕ್ಸ್ಟ್ we'll move on to the next point, the greatest integer function, that is f of x is equals to, so greatest integer function ಏನಿರುತ್ತೆ, so it is continuous, so except integers. ನೀವು ಫಸ್ಟ್ ಇಯರ್ಸ್ ಅಲ್ಲಿ ಗ್ರಾಫ್ ನೋಡಿರ್ತೀರ ಯಾವ್ದ್ರದ್ದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆನಾ? ಸೊ ಇದು ಎಲ್ಲಿ ಕಂಟಿನ್ಯೂಸ್ ಆಗಿರ್ತದೆ, ಸೊ ಎಕ್ಸೆಪ್ಟ್ ಎಲ್ಲಿ ಇಂಟಿಜರ್ ಪಾಯಿಂಟ್ಸ್ ಅಲ್ಲಿ ಬಿಟ್ಟು ಇನ್ನೆಲ್ಲ ಎಲ್ಲಾ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರ್ತದೆ. ಹಾಗಾದ್ರೆ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಯಾವಪ್ಪ ಅಂದ್ರಿನ, ಸೊ ಆಲ್ ಇಂಟೀಜರ್ಸ್ ಆರ್ ದಿ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಫಾರ್ ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ನೆಕ್ಸ್ಟ್ ಸಿಗ್ನಮ್ ಫಂಕ್ಷನ್ ಇದೆ. ಸೊ ಏನಿದೆ, ಸಿಗ್ನಮ್ ಫಂಕ್ಷನ್ ನಮಗೆ ಗೊತ್ತಿದೆ ಏನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 0 -1 ಹೌದಲ್ವಾ? ವೆನೆವರ್ ಲೆಸ್ ದ್ಯಾನ್ 0 ಇದ್ದಾಗ ಈಕ್ವಲ್ 0 ಇದ್ದಾಗ ಗ್ರೇಟರ್ ದ್ಯಾನ್ 0 ಇದ್ದಾಗ 1 ಆಗ್ತಾ ಹೋಗ್ತದೆ. ಓಕೆನಾ? ಸೊ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ಪಾಯಿಂಟ್ ಎಕ್ಸೆಪ್ಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ಬಿಟ್ಟು ಈ ಫಂಕ್ಷನ್ ಎಲ್ಲ ಆಗಿರ್ತದೆ, ಇನ್ನ ಉಳಿದೆಲ್ಲ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರ್ತದೆ. ಗೊತ್ತಲ್ವಾ? ನೆಕ್ಸ್ಟ್ ಏನಿದೆ, ಕಾಂಪೋಸಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್, ದಟ್ ಈಸ್ ಎಫ್ ಅಂಡ್ ಜಿ ಈಸ್ ಆಲ್ಸೋ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರುತ್ತೆ. ಎಫ್ ಮತ್ತೆ ಜಿ ಏನಾದ್ರೆ ಕಂಟಿನ್ಯೂಸ್ ಆಗಿದ್ರೆ ಸೊ ಅವುಗಳ ಕಂಪೋಸಿಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರ್ತದೆ. ಹೌದಲ್ವಾ? ಸೊ ಇನ್ನುಳಿದ ಪ್ರಾಬ್ಲಮ್ಸ್ ಇನ್ನೊಂದು ಪ್ರಾಪರ್ಟೀಸ್ ಪ್ರಾಬ್ಲಮ್ ಸಾಲ್ವ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಈಗ ನೋಡಿ ಕಂಟಿನ್ಯೂಸ್ ಅಂದ ಕೂಡಲೇ ನಮಗೆ ಏನ್ ಬರಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಗಬೇಕು, ಫಂಕ್ಷನ್ ವ್ಯಾಲ್ಯೂ ಆಗಿರಬೇಕು. ಓಕೆನಾ? ಸೊ ನೌ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಫಸ್ಟ್ ನಾವೇನ್ ಮಾಡೋಣ, ಈಗ ಲೆವೆಲ್ 1 ಲೆವೆಲ್ 2 ಅಂಡ್ ಲೆವೆಲ್ 3 ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಲೆವೆಲ್ 1 ಅಲ್ಲಿ ಸ್ವಲ್ಪ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಲೆವೆಲ್ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸೊ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಈಸಿ ಕ್ವಶನ್ಸ್ ಇರ್ತವೆ ಲೆವೆಲ್ 1 ಅಲ್ಲಿ. ಸೊ ವಿಲ್ ಫಿನಿಶ್ ಲೆವೆಲ್ 1 ಕ್ವಶನ್ಸ್. ಸೊ ಏನ್ ಕೊಟ್ಟಿದ್ದಾರೆ, ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 5, ಏನ್ ಕೊಟ್ಟಿದ್ದಾರೆ, ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 5 and f of x is equals to ನಮಗೊಂದು polynomial function ಕೊಟ್ಬಿಡ್ತಾರೆ, that is rational functions ಅಲ್ಲಿ ಎರಡು ಏನಾಗಿದೆ, polynomial function ಆಗಿದೆ. is continuous at x is equals to 5 ಅಂತ ಅವರೇ ಹೇಳ್ತಿದ್ದಾರೆ. ಕ್ವಶನ್ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಆಲ್ರೆಡಿ ಫಂಕ್ಷನ್ ಏನಾಗ್ಬಿಟ್ಟಿದೆ, ಕಂಟಿನ್ಯೂಸ್ ಆಗಿಬಿಟ್ಟಿದೆ. ಎಲ್ಲಿ, at x is equals to 5 ಅಲ್ಲಿ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಫಂಕ್ಷನ್ ವ್ಯಾಲ್ಯೂ at x is equals to 5 ಅಲ್ಲಿ. ವಿ ನೋ ದಟ್. ಸೊ ನೋಡಿ,
ಸೊಲ್ಯೂಷನ್ ವಿ ನೋ ದಟ್ ನಮಗೇನು ಗೊತ್ತಿದೆ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ. ಹಾಗಾದ್ರೆ ಎಫ್ ಆಫ್ 5 ಇಸ್ ಈಕ್ವಲ್ಸ್ ಆಗಿರುತ್ತೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 5 ಆಫ್ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 25 ಡಿವಿಸಿಬಲ್ ಬೈ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 10 ಅಂತ ಬರ್ತದೆ. ಹೌದಲ್ವಾ? ಈಗ ನಾವೇನ್ ಮಾಡ್ಬೇಕು ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ಅಲ್ವಾ? ಈಗ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಪ್ಲಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ 5 ಸ್ಕ್ವೇರ್ ಏನಾಗುತ್ತೆ 25. ಇಲ್ಲಿ 10 ಇಂಟು 5 ಏನಾಗುತ್ತೆ 50. ನೋಡಿ ಇಲ್ಲಿ ಏನಾಗುತ್ತೆ 25 ಪ್ಲಸ್ 25 ಪ್ಲಸ್ 25 50 ಮೈನಸ್ 50 ಅದೇನಾಗುತ್ತೆ 0 ಬಂದ್ಬಿಡ್ತದೆ. ನ್ಯೂಮರೇಟರ್ ವ್ಯಾಲ್ಯೂ ಏನಾಯ್ತು 0 ಆಯ್ತು. ಅಗೇನ್ ಇಲ್ಲಿನೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲಸ್ ಅಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನ್ ಬರುತ್ತೆ ಇಲ್ಲಿ 25 ಬರುತ್ತೆ ಮೈನಸ್ ಸೊ ಇಲ್ಲಿ 7 5 35 ಪ್ಲಸ್ 10 ಇದೆ. ಈಗ 25 ಪ್ಲಸ್ 10 ಆಗುತ್ತೆ 35. ಅಗೇನ್ ಇಲ್ಲಿ ಇದೆ ಮೈನಸ್ 35 ಇದೆ. ಸೊ ದಿಸ್ ಇಸ್ ರಿಸಸ್ ಟು ಏನಾಗುತ್ತೆ ಇಲ್ಲಿ 0/0 ಫಾರ್ಮ್ ಆಗ್ಬಿಡ್ತದೆ. ಸೊ ಒನ್ ಆಫ್ ದಿ ಇದೇನು ಅನ್ಡಿಟರ್ಮೈನ್ಡ್ ಫಾರ್ಮ್ ಕನ್ವರ್ಟ್ ಆಗ್ಬಿಡ್ತದೆ. ಸೊ ಅನ್ಡಿಟರ್ಮೈನ್ಡ್ ಫಾರ್ಮ್ ಕನ್ವರ್ಟ್ ಆದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ವಿ ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಾ. ಸೊ ಒಂದು ರೂಲ್ ಇದೆ ಯಾವ್ದದು ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್ ಅಂತ ಹೇಳ್ತಾರೆ. LH ರೂಲ್. ಇನ್ ಕೇಸ್ if f of x ನಾವೇನಾದ್ರೂ ಲಿಮಿಟ್ ಅನ್ನ ಅಪ್ಲೈ ಮಾಡಿದಾಗ as x tending to a tending to is equals to 0 ಆಗ್ತಾ ಇದ್ರೆ ಲಿಮಿಟ್ as x tending to a of the function g of x ಕೂಡ ಏನಾಗ್ತಿದೆ 0 ಆಗ್ತಾ ಇದ್ರೆ then limit as x tending to a of f of x by g of x is equals to ಏನಾಗತ್ತಪ್ಪ ಅಂದ್ರೆ ಲಿಮಿಟ್ as x tending to a of f dash of x divisible by ಸೊ ಏನಾಗುತ್ತೆ ಇಲ್ಲಿ g dash of x ಆಗುತ್ತೆ. ಗೊತ್ತಿದೆ ಅಲ್ವಾ? ನಾವೇನ್ ಮಾಡ್ಬೇಕು ನ್ಯೂಮರೇಟರ್ ಅನ್ನೇ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ ನೇ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಲ್ಲಿವರೆಗೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಅಂಟಿಲ್ ಸೊ ಈ 0/0 ಫಾರ್ಮ್ ರಿಮೂವ್ ಆಗುವವರೆಗೂ ಮಾಡ್ತಾ ಹೋಗ್ಬೇಕು. ಗೊತ್ತಿದೆ ಅಲ್ವಾ? ಈಗ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಸೊ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಬಂತು. ಅದ್ರಲ್ಲಿ ಏನ್ ಮಾಡೋಣ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0/0 ಫಾರ್ಮ್ ಬಂತಪ್ಪ ಅಂದಾಗ ಅಗೇನ್ ಅಪ್ಲೈ ದ LH ರೂಲ್. ಅದೇನ್ ಹೇಳುತ್ತೆ ಡಬಲ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು ಅದನ್ನ. ಇಲ್ಲಿ ನೋಡಿ ಕೋಶನ್ ರೂಲ್ ಯೂಸ್ ಮಾಡ್ಕೊಳ್ಬಾರ್ದು. ನ್ಯೂಮರೇಟರ್ ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಕೂಡ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇದನ್ನ ನಾವೇನ್ ಮಾಡ್ತಾ ಹೋಗೋಣ. ಸೊ ನ್ಯೂಮರೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋಣ, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಮೈನಸ್ ಸೊ 10 ಅಂತ ಕಾನ್ಸ್ಟೆಂಟ್. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನಾಗುತ್ತೆ 1 ಬರುತ್ತೆ. ಸೊ ಡಿವಿಸಿಬಲ್ ಬೈ ಅಗೇನ್ ಏನಿದೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಮೈನಸ್ ಏನಾಗುತ್ತೆ 7 ಆಗುತ್ತೆ. ಹೌದಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡೋಣ. ಸೊ ಲಿಮಿಟ್ ಅಂದ್ರೆ ಎಕ್ಸ್ ಪ್ಲಸ್ ಅಲ್ಲಿ 5 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಈಗ 5 2 10 10 ಮೈನಸ್ 10 ಆಗುತ್ತೆ ಇಲ್ಲಿ 0 ಬರುತ್ತೆ. ಇಲ್ಲಿ ಏನಾಗುತ್ತೆ 5 2 10 10 ಮೈನಸ್ 7 ಏನಾಗುತ್ತೆ ಸೊ ನಮಗೆ ಇಲ್ಲಿ ಏನ್ ಬರುತ್ತೆ 3 ಬರ್ತದೆ. ಹೌದಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಆಗುತ್ತೆ 0. ಹಾಗಾದ್ರೆ ನಮಗೆ ಸೊ ಎಫ್ ಆಫ್ 5 ವ್ಯಾಲ್ಯೂ ಇಸ್ ಈಕ್ವಲ್ ನಮಗೆ ಬಂದ್ಬಿಡುತ್ತೆ 0 ಬರ್ತದೆ. ವಿ ನೋ ದಟ್ 0/anything ಏನಾಗುತ್ತೆ 0ನೇ. ಸೊ ಈ ರೀತಿಯಾಗಿ ಸೊ ನಾವು ಲಿಮಿಟ್ ಅಪ್ಲೈ ಮಾಡ್ಕೋಬೇಕು. ಐದರ್ 0/0 ಫಾರ್ಮ್ ಅಲ್ಲಿ ಇದೀವಿ ಅಂತಂದ್ರೆ ನಾವು ವಿಲ್ ಗೋ ಫಾರ್ ಎಲ್ ಹಾಸ್ಪಿಟಲ್ ರೂಲ್, ದಟ್ ಇಸ್ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್, ದಟ್ ಇಸ್ LH ರೂಲ್ ಅಂತ ಹೇಳ್ತೀವಿ. LH ರೂಲ್ ಏನ್ ಹೇಳುತ್ತಪ್ಪ ಅಂದ್ರೆ ಸೊ ಕೊಟ್ಟಿರುವಂತಹ ಫಂಕ್ಷನ್ ನ್ಯೂಮರೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಲ್ಲಿವರೆಗೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಅಂಟಿಲ್ 0/0 ಫಾರ್ಮ್ ದಟ್ ಇಸ್ ಅನ್ಡಿಟರ್ಮೈನ್ಡ್ ಫಾರ್ಮ್ ರಿಮೂವ್ ಆಗೋವರೆಗೂ ಸೊ ಏನ್ ಮಾಡ್ತಾ ಹೋಗ್ಬೇಕು ಅದನ್ನ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಎಫ್ ಆಫ್ 5 ಏನ್ ಬಂದಿದೆ 0 ಬಂದಿದೆ. ಓಕೆನಾ? ರೈಟ್, ವಿಲ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಕೂಡ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನೋಡಿ ಇದನ್ನ ಸೊ ಈ ಪ್ರಾಬ್ಲಮ್ ನ 1999 ಅಲ್ಲಿ ನಮ್ KCET ಅಲ್ಲಿ ಕೇಳಿದ್ರು. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ 1 plus ax minus log of 1 minus bx is equals to x is not defined at x is equals to 0. The value which should be assigned to f at x is equals to 0 so that it is continuous at x is equals to 0 ಅಂತ ಹೇಳ್ತಾರೆ. ಅಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಅಗೇನ್ ಫಂಕ್ಷನ್ ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ನಾವೇನ್ ತಗೊಂಡಿದ್ದು ಕಂಟಿನ್ಯೂಯಸ್ ಫಂಕ್ಷನ್ ಅಂತ ತಗೊಳ್ಳೋಣ. ಸೊ ಕಂಟಿನ್ಯೂಯಸ್ ಫಂಕ್ಷನ್ ಆಗ್ಬೇಕಂದ್ರೆ ಫಂಕ್ಷನ್ ವ್ಯಾಲ್ಯೂ ಏನ್ ಅಸೈನ್ ಆಗ್ಬೇಕು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಕೇಳ್ತಿದ್ದಾರೆ. ಸೊ ಹಾಗಾದ್ರೆ ವಿಲ್ ಗೋ ಫಾರ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ. ಹಾಗಾದ್ರೆ ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ನಾವಿಲ್ಲಿ ನೋಡ್ಬೇಕು 0 ತಲ್ಲಿ ನೋಡ್ತಾ ಹೋಗ್ಬೇಕು. ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಏನಿದೆ ಇಲ್ಲಿ ಡೈರೆಕ್ಟ್ ಆಗಿ ತಗೋಣ. ಸೊ ಲಾಗ್ ಆಫ್ 1 plus ax
ಮೈನಸ್ ಲಾಗ್ ಆಫ್ 1 ಮೈನಸ್ ಬಿ ಎಕ್ಸ್. ಸೊ ಡಿವಿಸಿಬಲ್ ಬೈ ಏನಿದೆ ಎಕ್ಸ್ ಇದೆ. ಈಗ ನೋಡಿ ಅಗೇನ್ ಲಿಮಿಟ್ ಅಪ್ಲೈ ಮಾಡೋಣ. ಎಕ್ಸ್ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 0 into anything ಏನಾಗುತ್ತೆ 0, 0 into anything 0. ಸೊ ಲಾಗ್ 1 ವ್ಯಾಲ್ಯೂ 0, ಅಗೇನ್ ಮೈನಸ್ 0. ಸೊ 0 ಮೈನಸ್ 0 ಏನಾಗುತ್ತೆ, ಸೊ 0. ಡಿನಾಮಿನೇಟರ್ ಕೂಡ 0 ಬರುತ್ತೆ. ಅಗೇನ್ ದಿಸ್ ಇಸ್ ಗೋಸ್ ಟು 0/0 ಫಾರ್ಮ್. ಅಗೇನ್ ಏನಾಯ್ತಿದು ಅನ್ಡಿಟರ್ಮೈನ್ಡ್ ಫಾರ್ಮ್ ಆಯ್ತು. ಹಾಗಾದ್ರೆ ಅನ್ಡಿಟರ್ಮೈನ್ಡ್ ಫಾರ್ಮ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ಸೊ ಯೂಸ್ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್. ಅಂದ್ರೆ ಏನ್ ಮಾಡ್ಬೇಕು, ಈ ನ್ಯೂಮರೇಟರ್ ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹಾಗಾದ್ರೆ ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ ಲಾಗ್ ಆಫ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್. ಅಗೇನ್ ಡಿಫ್ರೆನ್ಶಿಯೇಷನ್ ಆಫ್ ನಾವೇನ್ ಮಾಡ್ಬೇಕು, 1 ಪ್ಲಸ್ ಎಕ್ಸ್ ಮಾಡ್ತಾ ಹೋಗ್ಬೇಕು. 1 ಕಾನ್ಸ್ಟೆಂಟ್ 0. ಎ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಇಲ್ಲಿ ಎ ಬರ್ತದೆ. ಸೊ ಏನಿದೆ ಮೈನಸ್ ಇದೆ, ಮೈನಸ್ ಬರ್ಕೊಳ್ತೀನಿ. ಈಗ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆಫ್ 1 ಮೈನಸ್ ಬಿ ಎಕ್ಸ್ ಏನಾಗುತ್ತೆ, 1 ಡಿವಿಸಿಬಲ್ ಬೈ 1 ಮೈನಸ್ ಬಿ ಎಕ್ಸ್. ಹಾಗೆ ನಾವೇನ್ ಮಾಡ್ಬೇಕು, 1 ಮೈನಸ್ ಬಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ 0. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಬಿ ಇಂಟು ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬಂದ್ಬಿಡುತ್ತೆ, ಇಲ್ಲಿ ಬಿ ಬರ್ತದೆ. ಸೊ ಹೋಲ್ ಡಿನಾಮಿನೇಟರ್ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 1 ಬರ್ತಾ ಹೋಗ್ತದೆ. ನಾನು ಇಲ್ಲಿ ಎಲ್ಲಾ ಸ್ಟೆಪ್ಸ್ ಅನ್ನ ಬರೀತಾ ಹೋಗಲ್ಲ, ಗೊತ್ತಾಗ್ತಿದೆ ಅಲ್ವಾ. ಹಾಗಾದ್ರೆ ಈಗ ನಾವೇನ್ ಮಾಡೋಣ, ಲಿಮಿಟ್ ಅನ್ನ ಅಪ್ಲೈ ಮಾಡೋಣ. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಮಾಡ್ಬೇಕು, ಎಕ್ಸ್ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇಲ್ಲಿನೂ 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಈ ಟರ್ಮ್ ಎಲಿಮಿನೇಟ್ ಆಯ್ತು, ಈ ಟರ್ಮ್ ಎಲಿಮಿನೇಟ್ ಆಯ್ತು. ಸೊ a by 1 ಪ್ಲಸ್ b by 1 ಬಂತು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ a ಪ್ಲಸ್ b. ಹಾಗಾದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಸಿಂಪಲ್ ಇಷ್ಟೇ, ಲಿಮಿಟ್ ಅಪ್ಲೈ ಮಾಡ್ಕೋಬೇಕು, ನೋಡ್ಕೋಬೇಕು ಕ್ವಶನ್ ಕಂಟಿನ್ಯೂಸ್ ಆಗಿದೆಯೋ ಇಲ್ಲ ಅಂತ ನೋಡ್ಕೋಬೇಕು. ಸೊ ಫಂಕ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಲಿಮಿಟ್ ವ್ಯಾಲ್ಯೂ ತಗೊಳ್ಳೋದು, ಸಾಲ್ವ್ ಮಾಡ್ತಾ ಹೋಗ್ತಾ ಇರೋದು. ಓಕೆನಾ. ರೈಟ್, ನೆಕ್ಸ್ಟ್ ಒನ್. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ದೆನ್ ಹೇಳಿದ್ರೆ, ಹಾಗಾದ್ರೆ ಈ ಮಾಡ್ಯುಲಸ್ ಫಂಕ್ಷನ್ ಇದೆ, ನಾವ್ ಹೇಗೆ ಲೆಫ್ಟ್ ಹ್ಯಾಂಡ್ ಕ್ವಶನ್ ಆಪ್ಷನ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಕೊಟ್ಟಿದ್ದಾರೆ ನಾಟ್ ಈಕ್ವಲ್ಸ್ ಟು 0. ಅಗೇನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು 0. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಕೊಡ್ತಾರೆ. ಮೋರ್ ಓವರ್ ನೋಡಿ, ನಾನು ನಿಮಗೆ ಹೇಳಿದೆ ಮಾಡ್ಯುಲಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳಿದೀನಿ. ಯಾಕಂದ್ರೆ ಅದರ ಗ್ರಾಫ್ ಹೇಗಿರ್ತದಪ್ಪ ಅಂದ್ರೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ mod x. ಹಾಗಾದ್ರೆ ಗ್ರಾಫ್ ಆಫ್ ಇದ್ರದ್ದು ಹೆಂಗಿರಬಹುದು, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ದ ಗ್ರಾಫ್ ಹೆಂಗಿರಬಹುದಪ್ಪ ಅಂದ್ರಿಗಿನ, ಸೊ ನೋಡಿ ಜಸ್ಟ್ ನಾವೇನ್ ಮಾಡ್ಬೇಕು ಅಪ್ಪ ಅಂದ್ರಿಗಿನ, ಇಲ್ಲಿ 1 ಇಲ್ಲಿ 2 ನಮಗೆ ಎಷ್ಟು ಯೂನಿಟ್ ಕೊಡ್ತಾರೆ, ಇಲ್ಲಿ 2 ಯೂನಿಟ್ ಕೊಡ್ತಾರಲ್ವಾ. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ರೈಟ್ ಸೈಡ್ ಗೆ 2 ಯೂನಿಟ್ಸ್ ನಾವೇನ್ ಮಾಡ್ಬೇಕು, ಮೂವ್ ಮಾಡ್ಬೇಕು. ನಾನು ನಿಮಗೆ ಫಸ್ಟ್ ಚಾಪ್ಟರ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ಫಂಕ್ಷನ್ ಚಾಪ್ಟರ್ ಅಲ್ಲಿ ಹೇಗೆ ನಾವು ಕೆಲವೊಂದು ಫಂಕ್ಷನ್ಸ್ ಗ್ರಾಫ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳಿ. ಹಾಗಾದ್ರೆ ಸೊ ಗ್ರಾಫ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 2 ಹೇಗೆ ಬರುತ್ತೆ, ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 2. ನೋಡಿ ಏನಿದೆ, ಕಂಟಿನ್ಯೂಸ್ ಆಗಿದೆ ಅಲ್ವಾ, ಎಲ್ಲಿ ಎಟ್ ದ ಪಾಯಿಂಟ್ 2 ಅಲ್ಲಿ. ಹಾಗಾದ್ರೆ ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಗೊತ್ತಿದೆ ನೋಡಿ, ನಮ್ಮ ಮ್ಯಾಥಮೆಟಿಕ್ಸ್ ಹೇಗಪ್ಪ ಅಂದ್ರಿಗಿನ ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ವಿಥೌಟ್ ಪ್ರೂಫ್ ಇಂದನೆ ಸಮ್ ಗ್ರಾಫಿಕಲಿ ಐಡೆಂಟಿಟೀಸ್ ಇಂದನೆ ನಾವೇನ್ ಮಾಡಬಹುದು, ಕೆಲವೊಂದು ಪ್ರಾಬ್ಲಮ್ಸ್ ಗಳಿಗೆ ಸಾಲ್ವ್ ಮಾಡ್ತಾ ಆನ್ಸರ್ ನ ಹುಡುಕ್ತಾ ಹೋಗ್ಬಿಡ್ಬಹುದು. ಗೊತ್ತಿದೆ ಅಲ್ವಾ. ರೈಟ್, ಸೊ ನೆಕ್ಸ್ಟ್ ಕ್ವಶನ್. ಅಗೇನ್ ನೋಡಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಮಾಡ್ ಎಕ್ಸ್. ನಾನು ನಿಮಗೆ ಹೇಳಿದ್ದೀನಿ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸೈನ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್. ಹಾಗಾದ್ರೆ ಸೈನ್ ಆಫ್ ಮಾಡ್ ಎಕ್ಸ್ ಗ್ರಾಫ್ ಹೆಂಗಿರುತ್ತೆ ನೋಡಿ, ನಮಗೆ ಸೈನ್ ಎಕ್ಸ್ ಗ್ರಾಫ್ ಹೇಗಿರುತ್ತೆ, ಸೊ ಸೈನ್ ಎಕ್ಸ್ ಗ್ರಾಫ್ ಈ ರೀತಿ ಹೋಗ್ತಾ ಇರ್ತದೆ, ಹೌದಲ್ವಾ. ಹಾಗಾದ್ರೆ ಸೈನ್ ಆಫ್ ಮಾಡ್ ಎಕ್ಸ್ ಗ್ರಾಫ್ ನಾವೇನ್ ಮಾಡ್ಬೇಕಪ್ಪ ಅಂದ್ರಿಗಿನ, ಸೊ ಇಲ್ಲಿ ಪಾಸಿಟಿವ್ ವೈ ಆಕ್ಸಿಸ್ ಮೇಲೆ ಇರುವಂತ ಗ್ರಾಫ್ ಅನ್ನ ನಾವೇನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಸೊ ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರಿಗಿನ, ಸೊ ಇಲ್ಲಿ ಪಾಸಿಟಿವ್ ಎಕ್ಸ್ ಎಕ್ಸ್ ಮೇಲೆ ಇರುವಂತ ಗ್ರಾಫ್ ಗೆ ನಾವೇನ್ ತಗೊಳ್ಬೇಕು, ಮಿರರ್ ಇಮೇಜ್ ಅನ್ನು ತಗೊಳ್ಬೇಕು. ಇದು ಹೇಗಿದೆ ಗ್ರಾಫ್, ಅದೇ ರೀತಿಯಾಗಿ ನಾವೇನ್ ಮಾಡ್ಬೇಕು, ಈ ಕಡೆ ನಾವೇನ್ ಮಾಡ್ಬೇಕು, ಇದನ್ನ ಡ್ರಾ ಮಾಡ್ಬೇಕು. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ ಸೈನ್ ಮಾಡ್ ಎಕ್ಸ್ ಫಂಕ್ಷನ್ ಇದೆ ಅಲ್ವಾ. ನಾವೇನ್ ಮಾಡ್ಬೇಕು, ಸೊ ಈ ಸೈಡ್ ಅಲ್ಲಿರುವಂತಹ ಗ್ರಾಫ್ ಅನ್ನ ರಿಮೂವ್ ಮಾಡ್ಬೇಕು, ಇಲ್ಲಿರುವಂತಹ ಗ್ರಾಫ್ ಆಸ್ ಇಟ್ ಈಸ್ ಹೇಗಿದೆಯೋ ಮಿರರ್ ಇಮೇಜ್ ತರ ಡ್ರಾ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ಗ್ರಾಫ್ ನೋಡಿ, ಸೊ ಎಲ್ಲ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ ಅಲ್ವಾ. ಓಕೆನಾ. ನೋಡಿ ಮೋರ್ ಓವರ್ ನಮಗೇನ್ ಬರುತ್ತೆ, ಇಲ್ಲಿ ಒಂದು ಶಾರ್ಪ್ ಎಡ್ಜ್ ಬರ್ತದೆ. ಹಾಗಾದ್ರೆ ಫಸ್ಟ್ ಒನ್ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಅಂತ ಹೇಳಬಹುದು. ಓಕೆನಾ. ಸೊ ಇಲ್ಲಿ ಏನಂತಾರೆ, ಕಂಟಿನ್ಯೂಸ್ ಓನ್ಲಿ ಅಟ್ ಸರ್ಟನ್ ಪಾಯಿಂಟ್, ದಿಸ್ ಇಸ್ ರಾಂಗ್. ಸೊ ಡಿಫರೆನ್ಷಿಯಬಲ್ ಅಟ್ ಆಲ್ ದ ಪಾಯಿಂಟ್, ದಿಸ್ ಇಸ್ ರಾಂಗ್. ಯಾಕಪ್ಪ ಅಂದ್ರೆ ಇಲ್ಲಿ ಏನ್ ಬಂದಿದೆ, ಶಾರ್ಪ್ ಎಡ್ಜ್ ಬಂದಿದೆ.
ನಾವು ಗ್ರಾಫಿಕಲಿ ಒಂದು ಫಂಕ್ಷನ್ ಡಿಫ್ರೆನ್ಷಿಯಬಲ್ ಅಲ್ಲ ಅಂತ ಹೇಳಲಿಕ್ಕೆ ಸೊ ರೀಸನ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಎಲ್ಲಾದ್ರೂ ಒಂದು ಶಾರ್ಪ್ ಎಡ್ಜ್ ಬಂದ್ರೆ ಸೊ ಈ ಪಾಯಿಂಟ್ ಅಲ್ಲಿ ಏನಾಗಲ್ಲ, ಆ ಪಾಯಿಂಟ್ ಅಲ್ಲಿ ಡಿಫ್ರೆನ್ಷಿಯಬಲ್ ಆಗಲ್ಲ. ಹಾಗಾದ್ರೆ ಈ ಕ್ವಶನ್ ಗೆ ಆಪ್ಷನ್ ಯಾವ್ದಾಗಿದೆ? ಆಪ್ಷನ್ ಎ is the right answer. Okay, na? Right, next. Which of the following is not true? A polynomial function is always a continuous. Of course, it is a continuous everywhere. It is a right statement. Continuous function is always differentiable. Nodona. So next, differentiable function is always a continuous function. Of course, it is right. ನಾನು ನಿಮಗೆ ಪ್ರೂಫ್ ಹೇಳಿ ನೋಟ್ ಅಂತ ಹೇಳಿ ಬರ್ಸಿದ್ದೆ ಥಿಯರಿ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಅಗೇನ್ ಕಂಟಿನ್ಯೂಸ್ ಆಗಿರುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫ್ ಹೇಗಿರುತ್ತಪ್ಪ? ಸೊ ದಿಸ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫ್, ಇಟ್ ಇಸ್ ಕಂಟಿನ್ಯೂಸ್. ಓಕೆನಾ? ಈಗ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಆಲ್ವೇಸ್ ಡಿಫರೆನ್ಷಿಯಬಲ್ ಅಂತ ಹೇಳ್ತೀನಿ. ಡಿಫರೆನ್ಷಿಯಬಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಐ ವಿಲ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್ ಗ್ರಾಫ್. ಸೊ ಮಾಡ್ ಎಕ್ಸ್ ಗ್ರಾಫ್ ಹೇಗಿರ್ತದೆ? ಸೊ ಹೀಗಿರ್ತದೆ. It is continuous but not differentiable because here there is an sharp edge. ಹಾಗಾದ್ರೆ ಸೊ ಯಾವ್ದ್ರಲ್ಲಿ ರಾಂಗ್ ಆಪ್ಷನ್? ಸೊ ದಿಸ್ is not true. ಗೊತ್ತಿದೆಯಲ್ವಾ? ಸೊ ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ is continuous function, but every continuous function need not to be differentiable. For example, f of x is equals to mod x graph. ಇದಲ್ವಾ? ನೆಕ್ಸ್ಟ್ let f of x is equals to ಕೊಟ್ಟಿದ್ರೆ x cube plus x square minus 16x plus 20 x minus 2 whole square if x is not equals to 2. Again k if x is equals to 2. If f of x is continuous for all x, then ಏನ್ ಫೈಂಡ್ ಮಾಡ್ಲಿ ಅಂತ ಹೇಳಿದ್ರೆ then k is equals to, ನೋಡಿ ನಾನು ನಿಮಗೆ ಹೇಳಿದ್ದೀನಿ ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ನಾಟ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಲ್ ಗೋ ಫಾರ್ ಡೈರೆಕ್ಟ್ಲಿ. ಸೊ ಎಫ್ ಆಫ್ 2 is equals to, ದಟ್ ಈಸ್ ಅ ಲಿಮಿಟ್ ವ್ಯಾಲ್ಯೂ ಎಕ್ಸ್ಟೆಂಡಿಂಗ್ಸ್ ಟು 2 ಆಫ್ ಏನಿದೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 16x ಪ್ಲಸ್ 20. ಸೊ ಡಿವಿಸಿಬಲ್ ಬೈ ಏನಿದೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್. ದಟ್ ಈಸ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಾವೇನ್ ತಗೊಳ್ಬೇಕು? ಫಂಕ್ಷನ್ ವ್ಯಾಲ್ಯೂ ತಗೊಳ್ಬೇಕು. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಎಫ್ ಆಫ್ 2 ಏನಾಗುತ್ತೆ? ಕೆ ಆಗುತ್ತೆ. ಈಗ ಇದನ್ನ ಲಿಮಿಟ್ ಅಪ್ಲೈ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 2 ಅಪ್ಲೈ ಮಾಡೋಣ. ಇಲ್ಲಿ ನೋಡಿ 2 ಮೈನಸ್ 2 ಏನಾಗುತ್ತೆ? 0. ಅಂದ್ರೆ ಈ ನ್ಯೂಮರೇಟರ್ ಕೂಡ ಏನ್ ಬರ್ತದೆ? 0 ಬರ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಏನ್ ಫಾರ್ಮ್ ಆಗುತ್ತೆ? 0/0 ಫಾರ್ಮ್ ಆಗಿಬಿಡ್ತದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ವಿಲ್ ಗೋ ಫಾರ್ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್, ದಟ್ ಈಸ್ LH ರೂಲ್. ಅಂದ್ರೆ ಏನ್ ಮಾಡ್ಬೇಕು? ನ್ಯೂಮರೇಟರ್ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು. ನಮಗೆ ಏನ್ ಬರ್ತದೆ ಈಗ? 3x ಸ್ಕ್ವೇರ್ ಪ್ಲಸ್ 2x ಮೈನಸ್ ಏನ್ ಬರುತ್ತೆ? 16 ಡಿವಿಸಿಬಲ್ ಬೈ, ಈಗ x ಮೈನಸ್ 2 ಹೋಲ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡೋಣ. ನಮ್ಗೆ ಏನ್ ಬರುತ್ತೆ? 2 ಆಫ್ x ಮೈನಸ್ 2. ಅಗೇನ್ ನೋಡಿ, ಅಗೇನ್ ನಾವೇನೋ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಮೈನಸ್ 2 ಏನಾಗುತ್ತೆ? 0 ಆಗ್ಬಿಡ್ತದೆ. ಬೇಕಾದ್ರೆ ಇಲ್ಲಿನೂ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರ್ತದೆ? ಇದಿಷ್ಟು ವ್ಯಾಲ್ಯೂ 16 ಬರುತ್ತೆ. 16 ಮೈನಸ್ 16 ಅಗೇನ್ ಏನಾಗುತ್ತೆ? ಇದು 0/0 ಫಾರ್ಮೇಟ್ ಬರುತ್ತೆ. ಮತ್ತೆ ಏನ್ ಮಾಡೋಣ? ಅಗೇನ್ ವಿಲ್ ಯೂಸ್ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್. ಸೊ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ? 6x ಬರುತ್ತೆ ಹೌದಲ್ವಾ? ಪ್ಲಸ್ ಇಲ್ಲಿ ಏನಾಗುತ್ತೆ? 2 ಡಿವಿಸಿಬಲ್ ಬೈ 2 ಆಫ್ ಏನಾಗುತ್ತೆ? 1. ಸೊ ಡಿಫರೆನ್ಶಿಯೇಷನ್ ಆಫ್ x ಮೈನಸ್ 2 ಏನಾಗುತ್ತೆ? ಇಲ್ಲಿ 1 ಬರ್ತದೆ. ಸೊ ಈಗ ಏನ್ ಮಾಡಿ? ಲಿಮಿಟ್ ಅನ್ನ ಅಪ್ಲೈ ಮಾಡಿ. ಸೊ ಲಿಮಿಟ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸೊ 6 2s are 12, 12 plus 2 14, 14/2 ಏನಾಗುತ್ತೆ? 7 ಬರುತ್ತೆ. therefore k is equals to 7. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಎ is correct answer. ಸೊ ನಾನು ಇಲ್ಲಿ ಏನ್ ಯೂಸ್ ಮಾಡ್ತೀನಿ? ಬೈ ಯೂಸಿಂಗ್ LH ರೂಲ್. ಗೊತ್ತಿದೆ ಅಲ್ವಾ? ರೈಟ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ರೈಟ್, ಏನ್ ಕೊಟ್ಟಿದ್ದಾರೆ? ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x, if x lies between 0 to 1/2, 1 when x is equals to 1/2, 1 minus x when x lies between minus 1/2 to x less than 1 ಅಂತ ಕೊಟ್ಟಿದ್ದಾರೆ. ನೋಡಿ ಸಿಂಪಲ್ ಆಗಿದೆ ಅಲ್ವಾ? ಸಿಂಪಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನಾವು ವಿಥೌಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ವಿ ಕ್ಯಾನ್ ಸೇ ದ ಆನ್ಸರ್. ಈಗ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ ರೈಟ್ ಹ್ಯಾಂಡ್ ಅಪ್ರೋಚ್ ಕೊಟ್ಟಿದ್ದಾರೆ. ಅಂದ್ರೆ x ಕ್ಯಾನ್ ಟೇಕ್ 1/2 ಹೌದಲ್ವಾ? ಸೊ ಎಲ್ಲಿದೆ? x ಕ್ಯಾನ್ ಟೇಕ್ 1/2, ಇಲ್ಲಿದೆ x ಕ್ಯಾನ್ ಟೇಕ್ ಗ್ರೇಟರ್ ದ್ಯಾನ್ 1/2. ಅವಾಗ ಏನಾಗಿದೆ? ನಮಗೆ 1 ಮೈನಸ್ 1/x ಇದೆ. ಅದರಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ? 1 ಮೈನಸ್ 1/2 ನ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಅಲ್ಲಿ ಹಾಫ್ ಹೋದ್ರೆ ಬರುತ್ತೆ, ನಮಗೆ ಹಾಫ್ ಬರುತ್ತೆ ಹೌದಲ್ವಾ? ಹಾಫ್ ಬರುತ್ತಲ್ವಾ? ಹಾಗಾದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ? ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ರೈಟ್. ಸೊ ನೆಕ್ಸ್ಟ್ 2 ಮೈನಸ್ 1/2 ಮೈನಸ್ ಅಂದ್ರೆ ಲೆಸ್ ದ್ಯಾನ್ 1/2. x ಕ್ಯಾನ್ ಟೇಕ್ ಲೆಸ್ ದ್ಯಾನ್ 1/2 ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬರ್ತದೆ? ಇಲ್ಲಿ x ಬರುತ್ತೆ. ಅಂದ್ರೆ ಲಿಮಿಟ್ ಅನ್ನು ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 1/2 ಅಂತ ಬರುತ್ತೆ. ಸೊ ಇದನ್ನು ರಾಂಗ್ ಆಯ್ತು.
ಹಾಗಾದ್ರೆ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಯಸ್ ಅಂತ ನಾವೇನ್ ಮಾಡ್ಬೋದು ಕನ್ಕ್ಲೂಡ್ ಮಾಡಬಹುದು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಲ್ಲಿ 1/2 ಅಲ್ಲಿ. ಹೌದಲ್ವಾ? ರೈಟ್, ನೆಕ್ಸ್ಟ್ ಒನ್. So which of the following statement is true for the graph of log x function? So logarithmic function graph ಇದು ಹೇಗಿರ್ತದೆ? So log function ಇದೆ, ಹೌದಲ್ವಾ? So logarithmic function graph. So graph shows that function is continuous. ನಾನು ಹೇಳಿದ್ದೀನಿ logarithmic function is also continuous function. So ಏನಾಗಿದೆ? It is always a continuous function. Graph shows the function is discontinuous. This is wrong. Graph is negative or negative. This is also wrong. Graph is symmetric about x-axis. This is also wrong. ಯಾವಾಗ್ಲೂ ಲಾಗರಿಥಮಿಕ್ ಫಂಕ್ಷನ್ಸ್ ಹೇಗಿರುತ್ತಪ್ಪ ಅಂದ್ರೆಗಿನ ಸೊ ಕಂಟಿನ್ಯೂಸ್ ಆಗಿರ್ತದೆ. ಓಕೆನಾ? ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಈಗ at which the point the function f of x is equals to x divisible by greatest integer ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ greatest integer is always less than or equals to x ಅಂತ ಹೇಳಿ. ಹಾಗಾದ್ರೆ ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ? ಈಸ್ ಡಿಸ್ಕಂಟಿನ್ಯೂಯಸ್ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ ನಮಗೆ ಗೊತ್ತಿದೆ. ಈಗ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಡಿವಿಸಿಬಲ್ ಬೈ ಗ್ರೇಟೆಸ್ಟ್ ಇಂಟೀಜರ್ ಕೊಟ್ಟಿದ್ದಾರೆ. ಈಗ ನ್ಯೂಮರೇಟರ್ ಫಂಕ್ಷನ್ ಇಸ್ ಆಲ್ವೇಸ್ ಕಂಟಿನ್ಯೂಸ್ ಬಿಕಾಸ್ ಇಟ್ ಇಸ್ ಎ ಪೊಲಿನಾಮಿಯಲ್ ಫಂಕ್ಷನ್. ಓಕೆನಾ? ಈಗ ಇಲ್ಲಿ ಮಾಡ್ಕೊಳ್ಳೋಣ ಡಿನಾಮಿನೇಟರ್ ಫಂಕ್ಷನ್. ಡಿನಾಮಿನೇಟರ್ ಇನ್ ಕೇಸ್ ಏನಾದ್ರು ಈಕ್ವಲ್ಸ್ ಟು 0 ಆಯ್ತು ಅಂದ್ರೆ ಈ ಫಂಕ್ಷನ್ ಏನಾಗಲ್ಲ? ಡಿಫೈನ್ ಆಗಲ್ಲ. ಡಿಫೈನ್ ಆಗಲ್ಲ ಅಂದ್ರೆ ಇದು ಕಂಟಿನ್ಯೂಸ್ ಆಗಲ್ಲ, ಅಂದ್ರೆ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ನಮಗೆ ಗೊತ್ತಿದೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ? ಫಾರ್ ಆಲ್ ದಿ ಇಂಟೀಜರ್ಸ್, ಎಲ್ಲಾ ಇಂಟೀಜರ್ಸ್ ಅಲ್ಲದೆ ಏನಾಗ್ತಾ ಹೋಗ್ತದೆ? ಸೊ ಏನಾಗ್ತಾ ಹೋಗ್ತದೆ? ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಟ್ ಈಸ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಲ್ಲೂ ಡಿಸ್ಕಂಟಿನ್ಯೂ ಆಗುತ್ತೆ, ನೆಗೆಟಿವ್ ಇಂಟೀಜರ್ಸ್ ಅಲ್ಲೂ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಹಾಗಾದ್ರೆ ಇನ್ ದ ಇಂಟರ್ವಲ್ ನೋಡ್ಕೊಳ್ಳೋಣ. ಇನ್ ದ ಇಂಟರ್ವಲ್ 0 to 1 when x lies between ಏನಿದೆ greater than 0 to, ಹಾಗಾದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎನಿ 0.1 ವ್ಯಾಲ್ಯೂ ಇಟ್ ಈಸ್ ಈಕ್ವಲ್ ಆಗುತ್ತೆ 0 ಆಗ್ಬಿಡ್ತದೆ. ಹಾಗಾದ್ರೆ ಗ್ರೇಟೆಸ್ಟ್ ಇಂಟೀಜರ್ ಇಸ್ ಈಕ್ವಲ್ ಆಗ್ಬಿಡ್ತದೆ, ಇಲ್ಲಿ 0 ಆಗ್ಬಿಡ್ತದೆ. ಹಾಗಾದ್ರೆ ಇಲ್ಲಿ ಫಂಕ್ಷನ್ ಏನಾಗಲ್ಲ? ಡಿಫೈನ್ ಆಗಲ್ಲ. ಹಾಗಾಗಿ ಸೊ ಈ ಪಾಯಿಂಟ್ ಅಲ್ಲಿ ಕೂಡ ಈ ಇಂಟರ್ವಲ್ ಅಲ್ಲಿ ಕೂಡ ಈ ಫಂಕ್ಷನ್ ಏನಾಗಲ್ಲ? ಡಿಫೈನ್ ಆಗಲ್ಲ. ಯಾಕೆ ಡಿಫೈನ್ ಆಗಲ್ಲ ಅಂದ್ರೆ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ ಈಕ್ವಲ್ ಆಗ್ತಾ ಇದೆ 0 ಆಗ್ತಾ ಇದೆ. ಸೊ ಹಾಗಾಗಿ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇದಕ್ಕೆ? ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್. ಸೊ ನೆಕ್ಸ್ಟ್, so if f of x is equals to 2 minus square root of x plus 4 divisible by sin 2x, if x is not equals to 0 is continuous function at x is equals to 0, then f of 0 is equals to, again continuous ಅಂತ ಕೊಟ್ಟಿದ್ದಾರೆ. So f of 0 is equals to, will take a limit as extending to 0 of, so ಏನ್ ತಗೊಳ್ಳೋಣ? 2 minus square root of x plus 4 divisible by sin 2x ಅಂತ ತಗೊಳ್ಳೋಣ. ಸೊ ಈಗ x ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ? 0. So square root of 4 value is 2. 2 minus 2 0. Sin 0 0. So this is equals to 0/0 form. ಹಾಗಾದ್ರೆ ನಾವೇನ್ ಮಾಡ್ಕೊಳ್ಳೋಣ? We'll go for LH rule. Therefore limit as extending to 0 of, so differentiation of constant ಆಗುತ್ತೆ 0 minus, so differentiation of root x ಆಗುತ್ತೆ 1 divisible by 2 root of x plus 4 divisible by differentiation of sin 2x ಏನಾಗುತ್ತೆ? is equals to cos 2x into ಏನಾಗುತ್ತೆ? 2 ಬರ್ತಾ ಹೋಗ್ತದೆ. ಹೌದಲ್ವಾ? ಈಗ ನಾವೇನ್ ಮಾಡೋಣ? x ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಸೊ x ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು, ಈ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ದಿಸ್ ಇಸ್ ಈಕ್ವಲ್ಸ್ ಟು 0. 4 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ಈಸ್ 2. ಸೊ 2 into 2 ಏನಾಗುತ್ತೆ? 4 ಬರುತ್ತೆ. ಸೊ cos 0 ವ್ಯಾಲ್ಯೂ ಈಸ್ 1. ಸೊ 1 into 2 ಏನಾಗುತ್ತೆ? 2. ಸೊ ಇಲ್ಲಿ ಏನಿದೆ? 4 ಇದೆ. 4 into 2 ಮಲ್ಟಿಪಲ್ ಮಾಡಿದ್ರೆ 8 ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ -1/8 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಿದೆ ಅಲ್ವಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು? ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ಬಹುದು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ again some more problems in the level 1 and next we'll go to the level 2 questions of this chapter. Okay na? So thank you.